ನಮಸ್ಕಾರ ಸ್ನೇಹಿತರೆ. ನಮ್ಮ ಗ್ರಾಮ ಮುನಿಸೆಟ್ಟಿದೊಡ್ಡಿ ಗ್ರಾಮದಲ್ಲಿ ಕುಡಿಯುವ ನೀರು, ಬಸ್ ವ್ಯವಸ್ಥೆ, ಶಾಲೆಗೆ ತಡೆಗೋಡೆ, ಆಟದ ಮೈದಾನ ಹಾಗೂ ರಂಗಮಂದಿರ, ಕುಡಿಯುವ ನೀರಿನ ವ್ಯವಸ್ಥೆ, ಇನ್ನೂ ಹಲವಾರು ಸಮಸ್ಯೆಗಳು ನಮ್ಮ ಗ್ರಾಮದಲ್ಲಿದೆ. ಅವುಗಳನ್ನು ಸರ್ಕಾರಕ್ಕೆ ಎಷ್ಟು ಬಾರಿ ಮನವಿ ಮಾಡಿದರೂ ಸಹ ಅವುಗಳನ್ನು ಪರಿಹರಿಸಿಲ್ಲ ಅಲ್ಲಿ. ಅದರ ಬಗ್ಗೆ ನಮ್ಮ ಊರಿನ ಗ್ರಾಮಸ್ಥರಲ್ಲಿ ಕೇಳೋಣ ಬನ್ನಿ. ಮಾದಿಶೆಟ್ಟಿ, ಮುನಿಸಿದ್ದೊಡ್ಡಿ, ಸೆಟ್ಟಳ್ಳಿ ಪಂಚಾಯತ್ ಸೇರಿದ ಮುನಿಸಿದ್ದೊಡ್ಡಿ. ಆಮೇಲೆ ಕುಡಿ ನೀರು ಅಷ್ಟೇ ಇಲ್ಲ ನಮಗೆ. ಬಲ್ಬ್ ವಿದ್ಯುತ್ ಶಕ್ತಿ ಬಲ್ಬ್ ಅಷ್ಟೇ ಇಲ್ಲ ನಮಗೆ. ಶಾಲೆ 7ನೇ ಕ್ಲಾಸು 6ನೇ ಕ್ಲಾಸು ಇಲ್ಲ ನಮಗೆ. ಆಟದ ಮೈದಾನ ಇಲ್ಲ. ಇದು ನಮ್ಮ ತಹಸೀಲ್ದಾರರಿಂದ ಸ್ವಲ್ಪ ಬಿಡುಗಡೆ ಮಾಡಿ, ಸ್ವಲ್ಪ ನಮಗೆ ಒತ್ತುವರಿ ಇದನ್ನ ಸ್ವಲ್ಪ ಬಿಡುಗಡೆ ಮಾಡಿ, ಸ್ವಲ್ಪ ರಸ್ತೆ ಆಗಲಿ, ನಮಗೆ ಆಟದ ಮೈದಾನ, ಶಾಲೆಗೂ ಬೆಳೆಸಿಕೊಟ್ಟು MLA ಆಗಲಿ, JRP ಆಗಲಿ, TP ಆಗಲಿ, ಪ್ರತಿಯೊಬ್ಬರು ಸಹ ನಮ್ಮ PD ಅವರಾಗಲಿ, ಸೆಕ್ರೆಟರಿ ಎಲ್ಲ ಚೇರ್ಮನ್ ಪ್ರತಿಯೊಬ್ಬರು ಗಮನಿಸಿ ದಯಮಾಡಿ ನಮ್ಮ ಊರಿಗೆ ಬಸ್ನ ಅಷ್ಟು ನಮಗಿಲ್ಲ. ಪ್ರತಿಯೊಂದು ಸೌಕರ್ಯ ನಮಗೆ ಏನು ಒಂದು ಲೋಲಗೂ ಕೂಡ ದನ ಕರ ಪ್ರತಿಯೊಂದು ಕೊಡ್ತಾರೆ. ಏನು ಕೊಟ್ಟಿಲ್ವಲ್ಲ? ಯಾಕೆ ಸರ್ಕಾರ ಏನು ನೀರಿನ ಸೌಲಭ್ಯನೂ ಕೂಡ ಇಲ್ವಲ್ಲ? ಈ ಊರಾಯ್ದು ಕಾಡ ಇದೇನನ್ನು ಗೊತ್ತಿಲ್ವಲ್ಲ? ನಮ್ಮ ಜಾನುವಾರು ಸಂಬಂಧಪಟ್ಟಿದ್ರ ಜನಗಳ ನಾವು ಬಂದು ಒಂದು ಪೇಟೆ ಬಂದು ನೋಡ್ತಾರ. ಈಗ ನಾವು ಹೋದ ವರ್ಷದಿಂದ ಕೊಟ್ಟು ಸಲ್ತದ. ಹೋದ ವರ್ಷ ಕೂಡ ಇದೇ ರೀತಿ ಕೊಟ್ಟಿಗಳಾಗಿ 4 ಸತಿ ಅರ್ಜಿ ಕೊಟ್ಟು ನಾವು ಪುನಃ ಬರ್ತೀವಿ ಅಂದ್ರೆ ಬಂದು ನಾವು ಗಮನಿಸ್ತಿಲ್ಲ. ಬೋರಿಗೆ ಈಗ ಬೋರು ಹಾಕಿಲ್ಲ 2 ವರ್ಷ 3 ವರ್ಷದಿಂದ. ಈಗ ನೋಡ ನೆನ್ನೆ ಕೂಡ ಹಳೆ ಪಾಯಿಂಟ್ ಕೂಡ ಆಗಿದೆ ಅಲ್ಲಿ ಕೂಟ್ಲಲ್ಲಿ, 2 ಹಳ್ಳಿ ಸೈಡ್ಲಿ. ಆ ಬೋರ್ಗಳು ಹಾಕಿದ್ರೆ ಎಲ್ಲ ಕಡೆ 90 ಸಿಲೆಟ್ ಐತೆ. ಈಗ ತಕ್ಷಣ ಬಂದು ಗಮನಿಸಿ ನೋಡ್ಬೇಕು. ನೀವು PD ಅವಳಿ ತಹಸೀಲ್ದಾರಿ ಪ್ರತಿಯೊಬ್ಬರು ಇದಕ್ಕೆ ಮಾಡಿಸ್ಬೇಕು. ನೀವು ಈ ತೊಂಬೆಲು ಕೂಡ ನೀರಿಲ್ಲ, 2 ತೊಂಬೆಲು 3 ತೊಂಬೆಲು ನೀರಿಲ್ಲ, ಬೋರಲ್ಲಿ ನೀರಿಲ್ಲ. ಈಗ ದನಗಳು ಇಲ್ಲ, ಜನಗಳಿಲ್ಲ. ಎಲ್ಲೋ ಇದು ಕುಡಿಬೇಕು. ನೀವು ಎಲ್ಲೋ ದನಗಳು ಕಾಡು ಪ್ರಾಣಿಗಳ ನಾವು ಇಲ್ಲ, ಕಾಡು ಮುಜ ಸೇಮ್ ನಾವು ಅಲ್ವಾ? ಈ ಜನ ಡಿಪಾರ್ಟ್ಮೆಂಟ್ ಅಧಿಕಾರಸ್ಥರು, MLA ನೀವು PD ಹೋಗಲಿ, ನಿಮ್ಮ JRP TP ಕೂಡ ಗೆದ್ದುಗಳು ಮನೆಗೆ ಹೋಗ್ತಿರ್ತೀವೋ ಬಂದು ನೋಡೋ ಇಲ್ವಾ? ಯಾರು ಬರ್ತಾರೆ? ಯಾಕೆ ನಾವು ಓಟ್ ಬಂದಾಗ ಬರ್ತಾರೆ. ಓಟ್ ಟೈಮ್ ಮಾತ್ರ ಆ ಪಕ್ಷ ಈ ಪಕ್ಷ, ಕಾಂಗ್ರೆಸ್ ದಳ, BJP ಹಂಗೆ ಬರ್ತಾರೆ. ಓಟ್ ಗೆದ್ದುಕೊಂಡು ಮನೆಗೆ ಹೋಗ್ತಾರೆ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಮುನಿಸೆಟ್ಟಿದೊಡ್ಡಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಈ ಗ್ರಾಮದಲ್ಲಿ ಇರುವಂತಹ ಸಮಸ್ಯೆಗಳನ್ನು ಪರಿಹರಿಸಬೇಕಾಗಿ ನಾವು ಆಗ್ರಹ ಮಾಡ್ತಾಯಿದ್ದೀವಿ. ಮತ್ತು ಗ್ರಾಮಸ್ಥರು ಸಹ ನೀವು ಪರಿಹರಿಸಿದ ಪಕ್ಷದಲ್ಲಿ ಹೋರಾಟ ಕಿಳಿಯಬೇಕಾಗುತ್ತೆಂದು ನಾವು ಎಚ್ಚರಿಕೆಯ ಒಂದು ಸಂದೇಶವನ್ನು ಕೊಡ್ತಾಯಿದ್ದೀವಿ.